ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಭೇಟಿ. ಕೆಎನ್ ರಾಜಣ್ಣ, ಮಾಗಡಿ ಬಾಲಕೃಷ್ಣ ಮಹತ್ವದ ಚರ್ಚೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಭೇಟಿ. ಕೆಎನ್ ರಾಜಣ್ಣ, ಮಾಗಡಿ ಬಾಲಕೃಷ್ಣ ಮಹತ್ವದ ಚರ್ಚೆ. ಸಂಪುಟ ವಿಸ್ತರಣೆಯ ಕೂಗು, ರಾಜಕೀಯ ವಲಯದಲ್ಲಿ ಸಂಚಲನ. ಜಮೀರ್ ಅಹಮದ್ ಹೇಳಿಕೆ ಕುರಿತು ಮಾಗಡಿ ಬಾಲಕೃಷ್ಣ ಸ್ಪಷ್ಟನೆ. ಜಮೀರ್ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ, ತಪ್ಪೇನಿಲ್ಲ. ಪಕ್ಷಕ್ಕೆ ಹಾನಿಯಾಗುವ ಕೆಲಸ ಯಾರೂ ಮಾಡಲ್ಲ. ಜಾತಿ ಲೇಪ ಕಟ್ಟೋದು ಸರಿಯಲ್ಲ, ಅದು ತಪ್ಪು. ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲವೂ ನಡೆಯಲಿದೆ. ದೆಹಲಿಗೆ ಹೋದವರಿಗೆ ಏನು ಸಿಗುತ್ತೋ ಕಾದು ನೋಡಬೇಕಾಗಿದೆ. ಲೋಕಸಭಾ ಅಧಿವೇಶನ ನಡೀತಾ ಇರೋದ್ರಿಂದ ಹೈಕಮಾಂಡ್ ಭೇಟಿ ಕಷ್ಟ. ಶಾಸಕರಿಗೆ ರಾಹುಲ್ ಗಾಂಧಿ ಭೇಟಿಯೂ ಸದ್ಯಕ್ಕೆ ಅನುಮಾನ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ಮೇಲೆ ಎಲ್ಲರ ಕಣ್ಣು. ಉಪಚುನಾವಣೆ ಫಲಿತಾಂಶದ ಬಳಿಕವಷ್ಟೇ ಸಂಪುಟ ಸರ್ಜರಿ ಸಾಧ್ಯತೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಇನ್ನೂ ಕಾಯುವ ಅನಿವಾರ್ಯತೆ. ಸಂಪುಟ ವಿಸ್ತರಣೆಯ ಬಗ್ಗೆ ಸ್ಪಷ್ಟ ತೀರ್ಮಾನವಾಗಲಿ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಕೆಎನ್ ರಾಜಣ್ಣ, ಮಾಗಡಿ ಬಾಲಕೃಷ್ಣ ಮಹತ್ವದ ಚರ್ಚೆ. ಸಂಪುಟ ವಿಸ್ತರಣೆಯ ಕೂಗು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಜಮೀರ್ ಅಹಮದ್ ಹೇಳಿಕೆಯ ಕುರಿತು ಮಾಗಡಿ ಬಾಲಕೃಷ್ಣ ಮಾತನಾಡಿದ್ದಾರೆ. ಜಮೀರ್ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ, ತಪ್ಪೇನಿಲ್ಲ ಎಂದು ಹೇಳಿದ್ದಾರೆ. ಅವನ್ನ ಕೇಳ್ಕೊಳ್ಳಿ. ನಮ್ಮನ್ನೆಲ್ಲ ನೋಡಕ್ ಬಂದಿರೋ ಸತೀಶ್ ಜಾರಕಿಹೊಳಿ ಅವ್ರು ಬರ್ತಾರೆ. ಒಂದು 2 ನಿಮಿಷ ಅವರೆಲ್ಲ ಹೊರಗಡೆ ಹೋಗ್ತಾವ್ರೆ. ಅವನ್ನ ಕೇಳ್ಕೊಳ್ಳಿ. ನಮ್ಮನ್ನ ನೋಡಕ್ ಬಂದಿರೋ ನಾನು ಹೇಳ್ತಾ ಇದ್ದೆ. ಎಲ್ಲ ನೋಡಕ್ ಬಂದಿರೋ ಸತೀಶ್ ಜಾರಕಿಹೊಳಿ ಅವ್ರು ಬರ್ತಾರೆ. ಒಂದು 2 ನಿಮಿಷ ಅವರೆಲ್ಲ ಹೊರಗಡೆ ಹೋಗ್ತಾವ್ರೆ. ಅವನ್ನ ಕೇಳ್ಕೊಳ್ಳಿ. ನಮ್ಮನ್ನ ನೋಡಕ್ ಬಂದಿರೋ ನಾನು ಹೇಳ್ತಾ ಇದ್ದೆ. ಎಲ್ಲ ನೋಡಕ್ ಬಂದಿರೋ ಸತೀಶ್ ಜಾರಕಿಹೊಳಿ ಅವ್ರು ಬರ್ತಾರೆ. ಒಂದು 2 ನಿಮಿಷ ಅವರೆಲ್ಲ ಹೊರಗಡೆ ಹೋಗ್ತಾವ್ರೆ. ಅವನ್ನ ಕೇಳ್ಕೊಳ್ಳಿ. ನಮ್ಮನ್ನ ನೋಡಕ್ ಬಂದಿರೋ ನಾನು ಹೇಳ್ತಾ ಇದ್ದೆ. ಎಲ್ಲ ನೋಡಕ್ ಕೆಎನ್ ರಾಜಣ್ಣ ಅವರು ಮಾತನಾಡ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಮಾತನಾಡಿದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ, ಅವರು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ, ಭೇಟಿಯಾಗಿದೆ. ಕೆಎನ್ ರಾಜಣ್ಣ, ಮಾಗಡಿ ಬಾಲಕೃಷ್ಣ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆಯ ಕೂಗು ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಜಮೀರ್ ಅಹಮದ್ ಹೇಳಿಕೆಯ ಕುರಿತು ಮಾಗಡಿ ಬಾಲಕೃಷ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ, ತಪ್ಪೇನಿಲ್ಲ. ಪಕ್ಷಕ್ಕೆ ಹಾನಿಯಾಗುವ ಕೆಲಸವನ್ನ ಯಾರೂ ಕೂಡ ಮಾಡಿಲ್ಲ. ಇದಕ್ಕೆ ಜಾತಿ ಲೇಪ ಕಟ್ಟೋದು ಸರಿಯಲ್ಲ, ಅದು ತಪ್ಪು. ಪಕ್ಷದ ಚೌಕಟ್ಟಿನಲ್ಲೇ ಎಲ್ಲವೂ ನಡೆಯಲಿದೆ. ದೆಹಲಿಗೆ ಹೋದವರಿಗೆ ಏನ್ ಸಿಗುತ್ತೆ ಕಾದು ನೋಡಬೇಕು. ಲೋಕಸಭಾ ಅಧಿವೇಶನ ನಡೀತಾ ಇರೋದ್ರಿಂದ ಹೈಕಮಾಂಡ್ ಭೇಟಿ ಕಷ್ಟ. ಹಾಗೇನೇ ಶಾಸಕರಿಗೆ ರಾಹುಲ್ ಗಾಂಧಿಯ ಭೇಟಿಯೂ ಸದ್ಯಕ್ಕೆ ಅನುಮಾನ ಅಂತ ಹೇಳಿದ್ದಾರೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ಮೇಲೆ ಎಲ್ಲರ ಕಣ್ಣಿದೆ. ಉಪಚುನಾವಣೆ ಫಲಿತಾಂಶದ ಬಳಿಕವಷ್ಟೇ ಸಂಪುಟ ಸರ್ಜರಿ ಸಾಧ್ಯತೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಇನ್ನೂ ಕಾಯುವ ಅನಿವಾರ್ಯತೆ. ಸಂಪುಟ ವಿಸ್ತರಣೆಯ ಬಗ್ಗೆ ಸ್ಪಷ್ಟ ತೀರ್ಮಾನವಾಗಲಿದೆ ಎಂದು ಹೇಳಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಕೆಎನ್ ರಾಜಣ್ಣ, ಮಾಗಡಿ ಬಾಲಕೃಷ್ಣ ಇಬ್ಬರು ಭೇಟಿಯಾಗಿದ್ದಾರೆ. ಸಂಪುಟ ವಿಸ್ತರಣೆಯ ಕೂಗು ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಜಮೀರ್ ಅಹಮದ್ ಹೇಳಿಕೆಯ ಕುರಿತು ಮಾತನಾಡಿದ್ದಾರೆ. ಜಮೀರ್ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ, ತಪ್ಪೇನಿಲ್ಲ. ಪಕ್ಷಕ್ಕೆ ಹಾನಿಯಾಗುವ ಕೆಲಸ ಯಾರೂ ಮಾಡಲ್ಲ. ಜಾತಿ ಲೇಪ ಕಟ್ಟೋದು ಸರಿಯಲ್ಲ, ಅದು ತಪ್ಪು. ಪಕ್ಷದ ಚೌಕಟ್ಟಿನಲ್ಲೇ ಎಲ್ಲ ನಡೆಯುತ್ತೆ. ದೆಹಲಿಗೆ ಹೋದವರಿಗೆ ಏನ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಕಾದು ನೋಡೋಣ ಅಂತ ಹೇಳಿದ್ದಾರೆ. ಲೋಕಸಭಾ ಅಧಿವೇಶನದಲ್ಲಿ ನಡೀತಾ ಇರೋದ್ರಿಂದ ಹೈಕಮಾಂಡ್ ಭೇಟಿ ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಕ್ರೋಶ. ಕಾಂಗ್ರೆಸ್ನ ಬೆಳೆಸಬೇಕು ಎನ್ನುವವರಿಗೆ ಈ ರೀತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಗಟ್ಟಿಯಾಗಿ ನಿಲ್ತಿಲ್ಲ. ಸಿಎಂ ಗಟ್ಟಿಯಾಗಿ ನಿಲ್ಲಲ್ಲ ಅಂತ ನಮಗೂ ಬೇಸರ ಇದೆ. ಸಿಎಂಗೆ ಯಾವ ಯೋಚನೆ ಇದೆಯೋ ಗೊತ್ತಿಲ್ಲ ಎಂದ ರಾಜಣ್ಣ. ಸಿಎಂ ಸಿದ್ದರಾಮಯ್ಯರಿಂದ ಅಸಹಾಯಕತೆ ನಿರೀಕ್ಷಿಸಿರಲಿಲ್ಲ. ಸಿಎಂ ಪರ ಇರುವವರನ್ನ ಟಾರ್ಗೆಟ್ ಮಾಡಿರುವ ಆರೋಪ. ಸ್ವಪಕ್ಷ ನಿರ್ಧಾರದ ವಿರುದ್ಧವೇ ಗುಡುಗಿದ್ದಾರೆ ರಾಜಣ್ಣ. ಪಕ್ಷಕ್ಕೆ ನಿಷ್ಠೆಯಿಂದ ಇರುವವರ ಮೇಲೆಯೇ ಕ್ರಮ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಕಾಂಗ್ರೆಸ್ನ ಬೆಳೆಸಬೇಕು ಎನ್ನುವವರಿಗೆ ಈ ರೀತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಗಟ್ಟಿಯಾಗಿ ನಿಲ್ಬೇಕು, ಆದ್ರೆ ನಿಲ್ತಾ ಇಲ್ಲ ಅಂತ ಹೇಳಿದ್ದಾರೆ KN ರಾಜಣ್ಣ. ಕಟ್ಟಾಕವರು ಬಿಟ್ಟವರು ಯಾರಿಗೆ ಗೊತ್ತ್ರಿ? ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾವ ಪಾರ್ಟಿಲಿಲ್ಲ ಹೇಳಿ? ಕಾಂಗ್ರೆಸ್ನಲ್ಲೂ ಇದ್ದಾರೆ, ಎಲ್ಲ ಪಾರ್ಟಿಲೂ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿ ಮಾಡಿದಂತಹ ಆ ಶಕ್ತಿ ಅಥವಾ ವ್ಯಕ್ತಿ ಯಾರು? ಅದನ್ನ ನಾನು ಹೇಳಕ್ ಹೋಗೋದು, ನೀವು ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವೋ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬೋದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ನಿಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ಬಿಟ್ಟವರು ಬಿಟ್ಟವರು ಯಾರಿಗೆ ಗೊತ್ತ್ರಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.